ನೀವೇನಾರ 2026 ಹೆಲ್ತ್ ಬಗ್ಗೆ ರೆಸಲ್ಯೂಷನ್ ಇಟ್ಕೊಂಡಿದ್ದೀರಾ? ಹಾಗಿದ್ರೆ 9 to 1 ರೂಲ್ ಅನ್ನ ನೀವು ಫಾಲೋ ಮಾಡಿ. 9ನೇದು, ಪ್ರತಿನಿತ್ಯ ನೀವು ಯಾವಾಗಲೂ 9,000 ಸ್ಟೆಪ್ಸ್ ನೀವು ನಡಿಬೇಕು. ಅವಾಗ ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಕ್ಕೆ ಹೆಲ್ಪ್ ಆಗುತ್ತೆ. 8ನೇದು, 8 ಗ್ಲಾಸಸ್ ಆಫ್ ನೀರನ್ನ ನೀವು ಕುಡಿಬೇಕು. ಅವಾಗ ನಿಮ್ಮ ಸ್ಕಿನ್ ಹೆಲ್ತ್ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ಎಲ್ಲ ಚೆನ್ನಾಗಾಗತ್ತೆ. 7th ಒನ್, 7 ಗಂಟೆ ಕಂಟಿನ್ಯೂಸ್ ನಿದ್ದೆನ ಮಾಡಬೇಕು. ನಿದ್ದೆ ಚೆನ್ನಾಗಾಗೋದ್ರಿಂದ ನಿಮ್ಮ ಮೂಡ್ ಕೂಡ ಚೆನ್ನಾಗಿರುತ್ತೆ. 6ನೇದು, ನೀವು 6 ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡಬೇಕು. ಆವಾಗ ಮನಸ್ಸಿಗೆ ಹಿತ ಸಿಗತ್ತೆ. 5ನೇದು, ಪ್ರತಿನಿತ್ಯ ನೀವು 5 ಸರ್ವಿಂಗ್ಸ್ ಆಫ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ನ ತಗೊಳ್ಬೇಕು. ಇದು ತಗೊಳ್ಳೋದ್ರಿಂದ ನಿಮ್ಮ ಬಾಡಿಯಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಚೆನ್ನಾಗಾಗುತ್ತೆ. 4ನೇದು, ಪ್ರತಿನಿತ್ಯ ನಿಮ್ಮ ಕಾರ್ಯದಲ್ಲಿ 4 ಶಾರ್ಟ್ ಬ್ರೇಕ್ಸ್ನ ನೀವು ತಗೊಳ್ಬೇಕು. ಆವಾಗ ಕನ್ಸಿಸ್ಟೆನ್ಸಿ ಮತ್ತು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. 3ನೇದು, ಪ್ರತಿನಿತ್ಯ ನೀವು 3 ಮೀಲ್ಗಳನ್ನು ಮಾಡಬೇಕು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. 2ನೇದು, ಪ್ರತಿನಿತ್ಯ ನೀವು ರಾತ್ರಿ ಊಟದ ನಂತರ 2 ಗಂಟೆ ಗ್ಯಾಪ್ ಕೊಟ್ಟುಬಿಟ್ಟು ರಾತ್ರಿ ಮಲ್ಕೊಳ್ಬೇಕು. ಆವಾಗ ಡೈಜೆಷನ್ ಚೆನ್ನಾಗಾಗತ್ತೆ. 1ನೇದು, ದಿನ ಒಂದು ಹೊಸ ಅಭ್ಯಾಸನ ಕಂಟಿನ್ಯೂಸ್ ಆಗಿ ಮಾಡಿ. ವಾಕ್ ಮಾಡೋದು, ಎಕ್ಸಸೈಸ್ ಮಾಡೋದು, ಡ್ಯಾನ್ಸ್ ಮಾಡೋದು, ಯಾವುದೋ ಒಂದು ಹೊಸ ಅಭ್ಯಾಸನ ನೀವು ಅಳವಡಿಸ್ಕೊಂಡ್ರೆ 2026 ತುಂಬಾ ಸಖತ್ತಾಗಿರುತ್ತೆ. ನಿಮ್ಗೇನಾರ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 9 to 1 ಅಂತ ಕಮೆಂಟ್ ಮಾಡಿ, ಇಲ್ಲ DM ಮಾಡಿ.